ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಹೌದು, ನಾನು ಮುಂಚಿಂದ ಹೇಳ್ತಾ ಬರ್ತಾ ಇದ್ದೀನಿ. ಆಕ್ಚುಲಿ ಮೊನ್ನೆ ಉಪಮುಖ್ಯಮಂತ್ರಿ ವಿಷಯ ಬಂದಾಗ ನಮ್ಮ ಹಿಂದೆನೇ ಹೇಳಿದ್ರು ಹಿರಿಯರು, ಯಾರು ಸಹ ಉಪಮುಖ್ಯಮಂತ್ರಿ ವಿಷಯ DCM ವಿಷಯ ಮಾತಾಡಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಆದ್ರೂ ಸಹ ಹಿರಿಯರೆಲ್ಲ ಹಿರಿಯ ಸಚಿವರೇ ಮತ್ತೆ DCM ವಿಷಯ ಇದ್ದಾಗ ನಾವು ಹಿರಿಯರನ್ನ ಫಾಲೋ ಮಾಡಲೇಬೇಕಾಗ್ತದೆ. ಅದಕ್ಕೆ ಅವರು DCM ಮಾಡೋ ವಿಷಯ ನನಗೆ ಅವ್ರು ಹೇಳೋದು ನೋಡಿದ್ರೆ ಅವರು 3 DCM ಕೇಳ್ತಾ ಇದ್ದಾರೆ. 3 DCM ಬೇಡ, 5 DCM ಮಾಡಲಿ, 1 ಡಜನ್ DCM ಮಾಡಲಿ. ಅದಕ್ಕಿಂತ ಮೊದಲು DK ಶಿವಕುಮಾರ್ ಸಾಹೇಬ್ರು ಅವ್ರನ್ನ ಮುಖ್ಯಮಂತ್ರಿ ಮಾಡಿ DCM ಮಾಡಲಿ. ಹೌದು, ಸರಿ ಇದೆ. ಯಾಕೆಂದ್ರೆ ಎಲ್ರಿಗೂ ಗೊತ್ತಿದೆ, ಈಗ ಮತದಾರ ಬಂಧುಗಳು ಬಹಳಷ್ಟು ಜನ ಅದನ್ನೇ ಮಾತಾಡ್ತಿದ್ದಾರೆ. DK ಶಿವಕುಮಾರ್ ಸಾಹೇಬ್ರು ಹಾರ್ಡ್ ವರ್ಕ್ ಇಂದ ಇವತ್ತು ಕಾಂಗ್ರೆಸ್ ಪಕ್ಷ 136 ಸೀಟ್ ಬಂದಿದೆ. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ 1 ಸೀಟ್ ಇದ್ದಂಥದ್ದು 9 ಸೀಟಿಗೆ ಬಂದಿದೆ. ಇಂಥವ್ರಿಗೆ ಅವಕಾಶ ಕೊಟ್ಟರೆ ಕಾಂಗ್ರೆಸ್ ಸರ್ಕಾರ ಈ 5 ವರ್ಷ ಎಲ್ಲ ಮುಂದಿನ 5 ವರ್ಷನೂ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಯಾಕಪ್ಪ ಅಂದ್ರೆ ಈಗ ಜನಪರವಾದಂತ 5 ಗ್ಯಾರಂಟಿಗಳನ್ನು ಕೊಟ್ಟು ಈಗ ನೆಮ್ಮದಿಯ ಜೀವನಕ್ಕೆ ನಾವು ಕಾರಣ ಆಗಿದೆ ಕಾಂಗ್ರೆಸ್ ಪಕ್ಷ. ಅದು ಮುಂದುವರಿಬೇಕು ಅನ್ನೋದು ನಮ್ಮ ಮತದಾರ ಬಾಂಧವಗಳು ಏನು ತಾಯಂದ್ರಿದ್ದಾರೆ ಅವ್ರ ಆಶಯನೇ ಇದೆ. ಆಡಳಿತ ಬಹಳ ಚೆನ್ನಾಗಿ ಮಾಡಿರೋದಕ್ಕೆ ಕಳೆದ 5 ವರ್ಷದ ಆಡಳಿತ ನೋಡಿ ಮತ್ತೆ ಮುಂದಿನ 5 ವರ್ಷ ಆಡಳಿತಕ್ಕೆ ಅವಕಾಶ ಕೊಟ್ಟಿದ್ದು. ಸಿದ್ದರಾಮಯ್ಯ ಅವರ ಪರವಾಗಿ ಒಂದು ಬಣ, ಇಲ್ಲಿ DKಶಿ ಪರವಾಗಿ ಒಂದು ಬಣ, ಎಲ್ಲ ಒಂದ್ ಕಡೆ ಸರ್ಕಾರ ಯಾವುದೇ ರೀತಿಯ ಬಣನೂ ಇಲ್ಲ, ಯಾವುದೇ ಅಸ್ಥಿರತೆನೂ ಇಲ್ಲ. ಈ 1 ವರ್ಷದ ಮೇಲೆ 2 ತಿಂಗಳಾಗಿದೆ ನಮ್ಮ ಸರ್ಕಾರನ ಸ್ಟಾರ್ಟ್ ಆಗಿ. ಈ 5 ವರ್ಷ ಅಲ್ಲದೆ ಮುಂದಿನ 5 ವರ್ಷನೂ ಇದೇ ರೀತಿ ಸಿದ್ದರಾಮಯ್ಯ ಸಾಹೇಬರ ಒಂದು DK ಶಿವಕುಮಾರ್ ಸಾಹೇಬ್ರ ಇಬ್ಬರ ನೇತೃತ್ವದಲ್ಲಿ ಸರ್ಕಾರ ಚೆನ್ನಾಗಿ ನಡೀತದೆ. ಇದಾರೆ, ಇಲ್ಲ ಅಂತಲ್ಲ, ಎಲ್ಲರೂ ಇದ್ದಾರೆ. ಇವರು ಎಲಿಜಿಬಲ್ ಫಸ್ಟ್ ಲಿಸ್ಟ್ ಅಲ್ಲಿ ಇದ್ದಾರೆ. ಅವ್ರು ಮಾಡ್ಲಿ, ಅವ್ರು ಮುಗಿದ್ಮೇಲೆ ಯಾರನ್ನಾರು ಮಾಡಿ, ನಮ್ದೇನು ವಿರೋಧ ಇಲ್ಲ. ಯಾರು ಎಲ್ಲ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮೀಡಿಯಾದವರು ಜಾಸ್ತಿ ನನ್ನ ಜೊತೆ ಚೆನ್ನಾಗಿರೋದು, ನೀವು ನನ್ನ ಹತ್ರ ಬರೋದನ್ನ ನಾನೇ ಮಾತಾಡ್ತಾ ಇದ್ದೀನಿ. ಅಧ್ಯಕ್ಷ ಬದಲಾವಣೆ ಇಲ್ಲ, ಮುಖ್ಯಮಂತ್ರಿ ಆದ ನಂತರ ಆಟೋಮೆಟಿಕಲಿ ಅಧ್ಯಕ್ಷ ಬದಲಾವಣೆ ಆಗ್ತದೆ. ಈ ಅವಧಿಲಿ ಹಾಗೆ ಆಗ್ತಾರೆ, ಮುಖ್ಯಮಂತ್ರಿ ಹಾಗೆ 100% ಹಾಗೆ ಆಗ್ತಾರೆ. ಪ್ರಯತ್ನಗಳಾಗ್ತಾ ಇದೆ. ಪ್ರಯತ್ನ ಏನಿಲ್ಲ, ಸ್ವಾಭಾವಿಕವಾಗಿ ಆಕ್ಚುಲಿ ಅವ್ರು ಅವಾಗಲೇ ಆಗ್ಬೇಕಿತ್ತು ಮುಖ್ಯಮಂತ್ರಿನ. ರಾಜಕೀಯ ಬೆಳವಣಿಗೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹಿಂದಿನ 5 ವರ್ಷ ನೇತೃತ್ವದ ಸರ್ಕಾರ ಚೆನ್ನಾಗಿ ನಡೆಸಿದ್ರು ಅಂತೇಳಿ ಅವರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ವಿ. ಈ 5 ವರ್ಷ ಮುಖ್ಯಮಂತ್ರಿ ಆಗೇ ಆಗ್ತದೆ DK ಸಾಹೇಬ್. ಈಗ ಯಾವುದು ಚಾರ್ಜ್ ಇಲ್ಲ, ಏನಿಲ್ಲ. ನಾವೇನಪ್ಪ ಪಕ್ಷನಿಷ್ಠೆ. ನಮಗೆ ಇವತ್ತು ಶಾಸಕನಾಗಿದ್ದೀನಿ ಅಂದ್ರೆ ನಮ್ಮ DK ಶಿವಕುಮಾರ್ ಸಾಹೇಬ್ರ ಆಶೀರ್ವಾದ ನನ್ನ ಮೇಲಿದೆ. ಅವರಿಗೆ ಒಂದು ಬೆಂಬಲ ಕೊಡಬೇಕು. ನಾವು ಯುವಕರಾಗಿ ನಮ್ಮ ಪಕ್ಷ ಆದಷ್ಟು ಇನ್ನೂ ಜಾಸ್ತಿ ಸಂಘಟನೆ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬೆಂಬಲ ಕೊಡ್ತಾನೆ ಬಂದಿದ್ದೀನಿ. ಹೈಕಮಾಂಡ್ ಇದಕ್ಕೆ ನಿರ್ಧಾರ ತಗೊಂಡಿದೆ. ಹೈಕಮಾಂಡೇ ತೀರ್ಮಾನ ಕೊನೆಗೆ. ನಿನ್ನೆ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಅಭಿಮಾನಿಗಳು ಮಾತಾಡ್ತಾರೆ, ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸಹಜ, ನಾನು ಅಭಿಮಾನಿನೇ ಅಲ್ಲ ಅವರಿಗೆ, ಎಲ್ಲಿರೋ ಸರಿನೂ ಇದೆ. ಅಲ್ಲ, ಈಗ ನಿಮ್ಮ ಹಿಂದೆ ಹೇಳಿಕೆ ಇದೆ, ಇನ್ನೂ ಹಲವಾರು ಜನ ಶಾಸಕರಿದ್ದಾರೆ, ಒಬ್ಬರೇ ಶಿವಕುಮಾರ್ ಒಬ್ಬರೇ ಮಾತಾಡ್ತಾರೆ. ಮುಂಚಿಂದನೂ ಹೇಳ್ತಾ ಇದ್ದೀನಿ, 100ಕ್ಕೆ 100 ಸುಮಾರು ಜನ ಶಾಸಕರು ಅವ್ರು ಮುಖ್ಯಮಂತ್ರಿ ಆಗೋದು ಬಯಸ್ತಾ ಇದ್ದಾರೆ. ಅವರ DCM ಕೇಳಿದ್ರು, ಮತ್ತೆ ಅವ್ರು DCM ಇಂದೇನು ಬಹಳಷ್ಟು ಕೌಂಟರ್ ಅಲ್ಲ. ಈಗ ಅವ್ರಿಗೆ DCM CM ಆಗ್ಲೇಬೇಕು ಅಂತ CM ಆಗ್ಲೇಬೇಕು. ಯಾಕಂದ್ರೆ ಪಕ್ಷಕ್ಕೋಸ್ಕರ ಅವ್ರು ಆಗ್ಲೇಬೇಕು. ಯಾವ್ದೇ ರೀತಿ ಆತರ ಬೆಳವಣಿಗೆ ಅಂತಲ್ಲ. ಅವ್ರಿಗೆ ಹೇಳಿದ್ನಲ್ಲ, ಡೇ 1 ಏನ್ ನಾವು 136 ಸೀಟ್ ಬಂದಾಗ್ಲೇ ಮುಖ್ಯಮಂತ್ರಿ ಮಾಡಬೇಕಿತ್ತು. ಆದ್ರೆ ನಡೆದಂತ ರಾಜಕೀಯ ಬೆಳವಣಿಗೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ರು ಅಧಿಕಾರನ. ಅವರು ಚೆನ್ನಾಗಿ ನಡ್ಕೊಂತ ಬರ್ತಿದ್ರೆ, ಇವ್ರಿಗೆ DCM ಬೇಕು ಅಂದಾಗ ಅನಿವಾರ್ಯ ಪರಿಸ್ಥಿತಿ. ಅಷ್ಟು ಜನ DCM ಆಗ್ಬೇಕಂದ್ರೆ DK ಶಿವಕುಮಾರ್ ಸಾಹೇಬ್ರನ್ನ CM ಮಾಡಿ DCM ಮಾಡಿ. ಅಲ್ಲ, ಹಿಂದೆ ಒಂದ್ಸರಿ ಇದೇ ತರ ನೀವು ಮಾತಾಡಿದಾಗ DCM ವಿಚಾರ ಪ್ರಸ್ತಾಪ ಆದಾಗ ಮತ್ತೆ ತಣ್ಣಗಾಯ್ತು. ಈ ಸಲ ತಣ್ಣಗಾಗುತ್ತೋ ಅಥವಾ ಯಾಕಂದ್ರೆ BJP ಒಂದ್ ಕಡೆ ಕಾಯ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಗೌರ್ಮೆಂಟ್ ಅಸ್ಥಿರ ಆಗುತ್ತೆ, ಬೀಳುತ್ತೆ. ಅದು ಹೆಂಗಾಗ್ತಿದೆ? 136 ಸೀಟ್ ಇದೆ, ತೀರಾ 110 5 ಸೀಟಲ್ಲಿ ನಾವೇನಾದ್ರು ವೇರಿ ಇದ್ದಿದ್ರೆ ಅವ್ರು ಏನಾರು ಅಸ್ಥಿರತೆ ಮಾಡಿ. 136 ಸೀಟ್ ಯಾವುದೇ ರೀತಿಯ ಅಸ್ಥಿರತೆ ಇಲ್ಲ. 100ಕ್ಕೆ 100 5 ವರ್ಷ ನಮ್ಮ ಸರ್ಕಾರ ಸಂಪೂರ್ಣ ನಾವೇ ನಡೆಸ್ತೀವಿ. ಮಾತಾಡ್ತಾ ಇದ್ದಾರೆ, 40 ಜನ ಶಾಸಕರು ರೆಡಿ ಆಗಿದ್ದಾರೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. 4 ತಿಂಗಳು ಕಾದ್ ನೋಡಿ ಅಂತ ಹೇಳ್ತಾನೆ. ಯಾರು ಒಬ್ರು ನೀವು ಮಾತಾಡಿಸಿ, ಯಾರೊಬ್ರು ರೆಡಿ ಇದ್ರೆ ಹೇಳ್ರಿ. ಯಾವ್ದು ಇಲ್ಲ, ಸುಮ್ನೆ ಊಹಾಪೋಹ. ಅವರು ಹಿಂಬಾಗಲಿಂದ ರಾಜಕೀಯ ಮಾಡೋ ಅಭ್ಯಾಸ ಅವರಿಗೆ. 2 ಸಾರಿ ಅಧಿಕಾರಕ್ಕೆ ಬಂದ್ರು ಸಹ ಯಾವುದೋ ಅವ್ರು ಬಹುಮತದಿಂದ ಬಂದಿಲ್ಲ.
ಆ ಒಂದು ನಿಟ್ಟಿನಲ್ಲಿ ಈಗಲೂ ಒಂದು ಪ್ರಯತ್ನ ಮಾಡೋಣ. ಅಸ್ಥಿರತೆ 40 ಜನ ಇದಾರೆ ಅಂದ್ರೆ ಇನ್ನೊಂದು 40 ಜನ ನಾವು ಫಸ್ಟ್ ಹೋಗೋಣ ಅಂತ ರೆಡಿ ಆಗ್ಲಿ ಅಂತ ಹೇಳ್ತೀವಿ. ಕಾಂಗ್ರೆಸ್ ಶಾಸಕರಿಂದಲೇ ಈ ಸರ್ಕಾರ ಬೀಳುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲ. 136 ಸೀಟ್ ಕೊಟ್ಟಿದೆ, ಜನರ ಆಶೀರ್ವಾದ ಆಗಿದೆ. 5 ವರ್ಷ ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ. ಥ್ಯಾಂಕ್ ಯು. ನಾವೇನು ಮುಖ್ಯಮಂತ್ರಿ ವಿಷಯ ಮಾತಾಡಿರ್ಲಿಲ್ಲ. ಹಿರಿಯ ಸಚಿವರು ಏನು DCM ಮಾಡ್ಬೇಕು ಅಂದಾಗ ನಾವು ಮುಂಚಿಂದ ಹೇಳಿದ್ದೆ, DCM ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೆ ಕೊಟ್ಟಿರೋದು ಅವರ ಒಂದು ಜಾತಿ ಆಧಾರದ ಮೇಲೆ ಕೊಟ್ಟಿಲ್ಲ, ಅವರ ಒಂದು ಪಕ್ಷದ ಪ್ರಾಮಾಣಿಕತೆ, ನಿಷ್ಠೆ, ಅವರ ಒಂದು ಸಂಘಟನೆಯನ್ನು ನೋಡಿ DCM ಹುದ್ದೆ ಕೊಟ್ಟಿದ್ರು. ಆದ ಕಾರಣ ಇದು ಜಾತಿ ಆಧಾರದ ಮೇಲೆ ಕೊಟ್ಟಿದ್ರೆ ಈಗ ಎಲ್ಲ ಜಾತಿ ಕೊಡಬೇಕಾಗ್ತದೆ. ಮೈಕ್ರೋ ಕಮ್ಯುನಿಟಿಗಳು ಸಹ ಬೆಂಬಲಿಸಿದಾವೆ. ಈ ಹಿಂದೆ ನಾವು ಯುರೋಪ್ ಮೈಲಿ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿದ್ವಿ ಮೈಕ್ರೋ ಕಮ್ಯುನಿಟಿ ಅಂತ ಒಂದು ಪಕ್ಷ. ಆ ರೀತಿ ನೋಡಿದ್ರೆ ಎಲ್ಲರನ್ನು ಮಾಡೋಕಾಗ್ತದೆ. ಈಗ ಅದು ಅವಶ್ಯಕತೆ ಇರಲಿಲ್ಲ, ಹಿರಿಯ ಸಚಿವರು ಎತ್ತಿದ್ರಿಂದ ನಾನು ಸಹ ಮನವಿ ಮಾಡ್ತಾ ಇರೋದು, ಮುಖ್ಯಮಂತ್ರಿ ಮಾಡಿ ಎಷ್ಟು ಜನರು DCM ಮಾಡ್ಕೊಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.